ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪಂಚಭೂತಗಳ ಕಾರ್ಯ ದೇಹದಲ್ಲಿ ಹೇಗೆ, ಪಂಚಭೂತಗಳ ಗುಣಗಳು ಏನು, ಆ ಗುಣಗಳನ್ನು ಗ್ರಹಿಸುವ ಇಂದ್ರಿಯ ಹೇಗೆ, ಅದನ್ನು ಗ್ರಹಿಸುವ ಮನಸ್ಸು ಏನು ಇತ್ಯಾದಿಗಳನ್ನು ತಿಳ್ಕೊಂಡು ಅದರ ಒಳಗಡೆ ದೇವರು ಪ್ರೇರಕನಾಗಿ ಹೇಗೆ ಇದ್ದಾನೆ ಅನ್ನೋದನ್ನು ನಿರೂಪಣೆ ಮಾಡಿದ್ರು. ದೇಹವನ್ನು ತಿಳ್ಕೊಂಡು ಏನಾಗಬೇಕಿದೆ ಅಂದರೆ ಸರ್ವಭೂತಾತ್ಮಭೂತಸ್ಥಂ ತಸ್ಮಾತ್ ಬುದ್ಧೇತ ಬುದ್ಧಿಮಾನ್ ಅಂದ್ರು. ಸರ್ವಭೂತ ಎಲ್ಲ ಜೀವರ ಆತ್ಮಭೂತ ಅಂತರ್ಯಾಮಿಯಾಗಿ ಅವನು ಇದ್ದಾನೆ. ಇದಕ್ಕೆ 2-3 ಅರ್ಥ ಇದೆ. ಸರ್ವಭೂತ ಎಲ್ಲ ಪಂಚಭೂತಗಳು, ಅವುಗಳನ್ನು ಒಳಗೊಂಡ ಪಂಚಭೂತಗಳ ಗುಣಗಳನ್ನು ಒಳಗೊಂಡ ಆತ್ಮ ಜೀವರು. ಆ ಜೀವರ ಭೂತಗಳ ಒಳಗಡೆ ಇವನಿದ್ದಾನೆ ಅಂತ ಒಂದು. ಇನ್ನೊಂದು ಸರ್ವಭೂತಾತ್ಮ ಭೂತರು, ಎಲ್ಲ ಜೀವರ ಅಂತರ್ಯಾಮಿಯಾಗಿರುವ ದೇವತೆಗಳು, ಅವರು ಒಳಗಡೆ ಇವನೇ ಇದ್ದಾನೆ. ಅಂತರ್ಯಾಮಿಗಳ ಅಂತರ್ಯಾಮಿ. ಇದನ್ನು ತಿಳ್ಕೊಳ್ಬೇಕು. ದೇಹವನ್ನು ತಿಳ್ಕೊಂಡು ಏನು ಪ್ರಯೋಜನ ಅಂದರೆ ದೇಹದ ಒಳಗಡೆ ಇರುವ ದೇವರನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿ ದೇವರನ್ನು ತಿಳ್ಕೊಳ್ಳಿಕ್ಕಾಗಿ ಜಗತ್ತನ್ನು ತಿಳ್ಕೊಳ್ಬೇಕು. ಆಚಾರ್ಯರು ಅದನ್ನೇ ಹೇಳೋದು, ಬಹುಚಿತ್ರ ಜಗತ್ ಬಹುಧಾಕರಣ. ದೇವರನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ, ಜಗತ್ತನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ ಜಗದೀಶನನ್ನು ತಿಳ್ಕೊಳ್ಬೇಕಾಗಿರೋದ್ರಿಂದ. ಏತೆ ಭಾವ ಜಗತ್ ಸರ್ವಂ ವಹಂತಿ ಸಚರಾಚರಂ ಶ್ರಿತಾ ವಿರಜಸಂ ದೇವಂ ಯಮಾಹು ಪರಮಂ ಪದಂ. ಏತೆ ಭಾವಾಹ, ಈ ಎಲ್ಲ ಜೀವರು, ದೇವತೆಗಳು, ವಸ್ತುಗಳು. ಭಾವ ಅನ್ನೋದಕ್ಕೆ ಎಕ್ಸಿಸ್ಟೆಂಟ್ ಅಂತ ಅರ್ಥ. 3 ಆಗತ್ತೆ. ಏತೆ ಭಾವಾಹ, ಈ ಎಲ್ಲ ಭಾವಗಳು ಸಚರಾಚರಂ ಸರ್ವಂ ಜಗದ್ವಹಂತಿ, ಎಲ್ಲ ಜಗತ್ತನ್ನು ಹೊರುತ್ತವೆ. ಈ ದೇವತೆಗಳೆಲ್ಲ ಶ್ರಿತಾ ವಿರಜಸಂ ದೇವಂ, ರಜೋಗುಣದ ಸೋಂಕಿರದ ದೇವರನ್ನ ಆಶ್ರಯಿಸಿವೆ. ದೇವರಿಗೆ ಜಗತ್ತನ್ನು ಸೃಷ್ಟಿ ಮಾಡುವಾಗ, ಪ್ರಳಯ ಮಾಡುವಾಗ, ಮುನ್ನಡೆಸುವಾಗ ಯಾವುದೇ ಲಾಭ ಇಲ್ಲ. ಲಾಭದ ಬಯಕೆಯೂ ದೇವರಿಗಿಲ್ಲ. ಅದಕ್ಕೆ ರಜೋಗುಣ ಇಲ್ಲ ಅಂದ್ರು. ಅವನನ್ನೇ ಪರಮಂ ಪದಂ ದೇವಂ ಆಹುಹು, ಎಲ್ಲರಿಗೂ ಮಿಗಿಲಾದ ಆಸರೆ ಅಂತ ಹೇಳುತ್ತಾರೆ. ನವದ್ವಾರಂ ಪುರಂ ಪುಣ್ಯಂ ಏತೇರ್ಭಾವೈ ಸಮನ್ವಿತಂ ವ್ಯಾಪ್ಯಶೇತೆ ಮಹಾನಾತ್ಮ ತಸ್ಮಾತ್ ಪುರುಷ ಉಚ್ಯತೆ. ನವದ್ವಾರಂ 9 ಬಾಗಿಲುಗಳ, ಪುಣ್ಯಂ ಪವಿತ್ರವಾದ, ಏತೈ ಭಾವೈ ಸಮನ್ವಿತಂ ಈ ದೇವತೆಗಳು ಹಾಗೂ ತತ್ವದಿಂದ ಕೂಡಿಕೊಂಡ ಪುರಂ ಪಟ್ಟಣವನ್ನು ವ್ಯಾಪ್ಯ ಆವರಿಸಿ ಮಹಾನ್ ಆತ್ಮ ಪರಮಾತ್ಮನು ಶೇತೆ ಇರುತ್ತಾನೆ.
ಅದಕ್ಕೆ ದೇವರಿಗೆ ತಸ್ಮಾತ್ ಪುರುಷ ಉಚ್ಚತೆ, ಅವನನ್ನು ಪುರುಷ ಅಂತ ಕರೀತಾರೆ. ಆಮೇಲೆ ಜೀವನನ್ನು ಪುರುಷ ಅಂತ ಕರೀತಾರೆ. ಯಾಕೆಂದ್ರೆ ದೇಹದಲ್ಲಿ ಅಭಿಮಾನ ಸಹಿತನಾಗಿ ಇದ್ದಾನೆ. ಆದ್ದರಿಂದ ಯಾಕೆಂದ್ರೆ ದೇಹದೊಳಗಡೆ ಎಷ್ಟು ಕ್ರಿಮಿಕೀಟಗಳಿರಲ್ಲ, ದೇಹದ ಒಳಗಡೆ ಎಷ್ಟು ಅನಂತ ಜೀವರಾಶಿಗಳಿಲ್ಲ. ಯಾಕೆಂದ್ರೆ ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ. ಆದರೆ ನಾನು ಅನ್ನುವ ಅಭಿಮಾನ ಇರೋದು ಒಬ್ಬನಿಗೇನೆ. ಈ ದೇಹವೇ ನಾನು ಅಂತ ಅಭಿಮಾನ ಇರೋದು ಒಬ್ಬರಿಗೇನೆ. ಆಯಾ ಅಭಿಮಾನವನ್ನು ಹೊತ್ತಿರುವ ಪುರುಷ ಜೀವ ಪುರುಷ ಅಂತ ಕರೀತಾರೆ. ಅಜರಶ್ಚಾಮಶ್ಚೈವ ವ್ಯಕ್ತಾವ್ಯಕ್ತೋಪದೇತವಾನ್ ವ್ಯಾಪಕ ಸಗುಣೀ ಸೂಕ್ಷ್ಮ ಸರ್ವಭೂತ ಗುಣಾಶ್ರಯ. ಅಜರಶ್ಚ ಅಮರಶ್ಚೈವ, ಅವನಿಗೆ ಮುಪ್ಪಿಲ್ಲ, ಅಮರಃ ಸಾವಿಲ್ಲ. ವ್ಯಕ್ತಾವ್ಯಕ್ತೋಪದೇಶವಾನ್, ಅವನು ವ್ಯಕ್ತನೂ ಹೌದು ಅವ್ಯಕ್ತನೂ ಹೌದು. ವ್ಯಕ್ತ ಯಾಕೆ ಅಂದ್ರೆ 1000 ಹೆಸರುಗಳಿಂದ ಅವನನ್ನು ಕರೆಯಲಿಕ್ಕೆ ಬರುತ್ತೆ, ಅದಕ್ಕಾಗಿ ವ್ಯಕ್ತ. ಯಾವ ಹೆಸರಿನಿಂದ ಕರೆದರೂ ಕೂಡ ಆ ಪೂರ್ತಿ ಗುಣಗಳನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಆಗಲ್ಲ, ಆದ್ದರಿಂದ ಅವ್ಯಕ್ತ. ಅವನ ಬಗೆಗೆ 2 ತರಹ ಉಪದೇಶ ಮಾಡ್ತಾರಪ್ಪ. ವೇದಗಳು 2 ತರಹ ಉಪದೇಶ ಮಾಡ್ತವೆ ಅವನ ಬಗ್ಗೆ. ವ್ಯಕ್ತ ಅಂತನೂ ಉಪದೇಶ ಮಾಡ್ತಾರೆ, ಅವ್ಯಕ್ತ ಅಂತನೂ ಉಪದೇಶ ಮಾಡ್ತಾರೆ. ಯಥಾ ದೀಪ ಪ್ರಕಾಶಾತ್ಮ ಹ್ರಸ್ವೋ ವಾ ಯದಿ ವಾ ಮಹಾನ್ ಜ್ಞಾನಾತ್ಮಾನಂ ತಥಾ ವಿದ್ಯಾತ್ ಪುರುಷಂ ಸರ್ವಜಂತುಷು. ದೀಪ ಆಯಾ ವಸ್ತುವಿನ ಅಳತೆಗೆ ತಕ್ಕ ಹಾಗೆ ಬೆಳಕನ್ನು ಬೀರುತ್ತೆ. ನೀವು ಒಂದು ಪುಟ್ಟ ಗಾಜಿನ ಬಟ್ಟಲಲ್ಲಿ ಇಟ್ಟರೆ ಅದರದ್ದು ಎಷ್ಟೋ ಅಷ್ಟು ಬೆಳಕು ಬೀರುತ್ತೆ. ಸ್ವಲ್ಪ ದೊಡ್ಡದಿಟ್ಟರೆ ಅದ್ರ ತುಂಬಾ ಬೆಳಕಿರುತ್ತೆ. ಆ ರೀತಿ ಚಿಕ್ಕದೋ ದೊಡ್ಡದೋ ದೇಹ, ಅದ್ರ ತುಂಬ ನಾನು ಅನ್ನುವ ಅಭಿಮಾನದ ಬೆಳಕು ಇರುತ್ತದೆ. ಸೋತ್ರ ವೇದಯತೆ ವೇದ್ಯಂ ಸಶೃಣೋತಿ ಸ ಪಶ್ಯತಿ ಕರಣಂ ತಸ್ಯ ದೇಹೋಯಂ ಸಕರ್ತ ಸರ್ವಕರ್ಮಣಾಂ. ಆ ಜೀವ ಅತ್ರ ದೇಹದಲ್ಲಿ ವೇದ್ಯಂ ತಿಳಿಯಲೇಬೇಕಾದ ದೇವರನ್ನ ವೇದಯತೆ ತಿಳಿಯುತ್ತಾನೆ. ಏನನ್ನೋ ಕೇಳ್ತಾನೆ, ಏನನ್ನೋ ನೋಡ್ತಾನೆ. ಈ ಜೀವ ತಿಳಿಯುವುದಕ್ಕೆ, ಕೇಳುವುದಕ್ಕೆ, ನೋಡುವುದಕ್ಕೆ ಈ ಶರೀರ ಅನ್ನೋದು ಸಾಧನ. ಸಕರ್ತ ಸರ್ವಕರ್ಮಣ, ನಾನು ಎಲ್ಲ ಕರ್ಮಗಳನ್ನು ಮಾಡ್ತೇನೆ ಅನ್ನುವ ಅಭಿಮಾನವೂ ಅವನಿಗೇ ಇರೋದು. ಅಗ್ನಿರ್ದಾರುಗತೋ ಯದ್ವತ್ ಭಿನ್ನೇ ದಾರೋ ನ ದೃಶ್ಯತೆ ತಥೈವಾತ್ಮ ಶರೀರಸ್ಥಃ ಋತೆ ಯೋಗಾನ್ನ ದೃಶ್ಯತೆ. ಪ್ರತಿಯೊಂದು ದೇಹದಲ್ಲಿ ಜೀವ ಇರ್ತಾನೆ, ಅವನನ್ನು ತಿಳಿಲಿಕ್ಕಾಗಲ್ಲ. ನನ್ನನ್ನು ನಾನು ತಿಳಿಯಬಹುದು. ಮುಂದುಗಡೆ ಇರುವ ಶರೀರದಲ್ಲಿ ದೇವರಿದ್ದಾನೆ ಅಥವಾ ಜೀವ ಇದ್ದಾನೆ ಅಂತ ಹೇಳಿ ನಾನು ಊಹಿಸಬೇಕು. ಆ ಊಹೆಗೆ ಆಸರೆ ಯಾವುದು ಅಂತಂದ್ರೆ ನನ್ನ ಪ್ರಜ್ಞೆ. ನನ್ನದೇ ಉದಾಹರಣೆ ತಕ್ಕೊಂಡು ನಾನೇನು ಮಾಡಬೇಕು, ಮುಂದುಗಡೆ ಇರುವ ದೇಹದಲ್ಲಿ ಜೀವ ಇದ್ದಾನೆ. ಯಾಕೆಂದ್ರೆ ಅವನಿಗೆ ನನ್ನದೇ ತರಹದ ಎಮೋಷನ್ಸ್, ಭಾವನೆಗಳಿವೆ. ನನ್ನ ತರಹವೇ ರುಚಿ, ಅರುಚಿ, ಅಭಿರುಚಿ ಎಲ್ಲವೂ ಇದೆ. ಹೀಗೆ ಊಹಿಸ್ಬೇಕಷ್ಟೇ. ಪ್ರತ್ಯಕ್ಷವಾ? ನಿಮ್ಮ ಹೃದಯ ಕಮಲದೊಳಗಡೆ ಇರುವ ಜೀವನನ್ನ ನೋಡ್ಲಿಕ್ಕಾಗ್ತದ ನನಗೆ? ಹಾಗೆ ನನ್ನ ಹೃದಯ ಗುಹೆಯಲ್ಲಿರುವ ಜೀವನನ್ನ ನಿಮಗೆ ನೋಡ್ಲಿಕ್ಕಾಗತ್ತಾ? ನಮಗೆ ನನ್ನ ಬಗ್ಗೆ ಗೊತ್ತಿದೆ. ನಾನು
ಇದ್ದೇನೆ ಅಂತ. ರೀನೆ ಡೆಕಾರ್ಟೆ ಹೇಳ್ತಾನಲ್ಲ, ಕಾರ್ಗಿ ಐ ಆಮ್ ಥಿಂಕಿಂಗ್ ದಟ್ಸ್ ವೈ ಐ ಆಮ್ ಅಂತ. ನಾನು ಯೋಚನೆ ಮಾಡ್ತಾ ಇರೋದ್ರಿಂದಲೇ ನಾನು ಅಂತನ್ನುವ ಜೀವದ ಅಸ್ತಿತ್ವ ಅದು ಅಂತ. ಹಾಗೆ ಇದು ನನ್ನನ್ನು ನಾನು ತಿಳ್ಕೊಳ್ಳೋದು ಸ್ವಾನುಭವದಿಂದ, ನನ್ನ ಅನುಭವದ ದೃಷ್ಟಾಂತದಿಂದ ಬೇರೆಯವರನ್ನು ತಿಳಿಯೋದು. ಅದಕ್ಕೊಂದು ದೃಷ್ಟಾಂತವನ್ನು ವೇದವ್ಯಾಸರು ಕೊಡ್ತಾರೆ. ಅಗ್ನಿರ್ದಾರುಗತೋ ಯದ್ವತ್ ಭಿನ್ನೇ ದಾರು ನ ದೃಶ್ಯತೆ. ಕಟ್ಟಿಗೆಯಲ್ಲಿ ಬೆಂಕಿ ಇರುತ್ತೆ, ಒಂದು ಉರಿತಾ ಇರೋ ಕಟ್ಟಿಗೆ ಇರುತ್ತೆ, ಒಂದು ಉರಿದೇ ಇರೋ ಕಟ್ಟಿಗೆ ಇರುತ್ತೆ. ಉರಿತಾ ಇರೋ ಕಟ್ಟಿಗೆಯಲ್ಲಿ ಮಾತ್ರ ಅಗ್ನಿ ಇದೆ, ಉರಿದೇ ಇರೋ ಕಟ್ಟಿಗೆಯಲ್ಲಿ ಅಗ್ನಿ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ ಅಂದರೆ ಇನ್ನೂ ಅಭಿವ್ಯಕ್ತ ಆಗುವ ಇದು ಬಂದಿಲ್ಲ, ಅವಕಾಶ ಬಂದಿಲ್ಲ, ಕಾಲ ಬಂದಿಲ್ಲ. ಬಂದರೆ ಖಂಡಿತ ಅಲ್ಲಿಯೂ ಬೆಂಕಿ ಇರೋದು ಗೊತ್ತಾಗುತ್ತೆ. ಹಾಗೆ ಜೀವ ಇದ್ದಾನೆ ಅಂತ ಹೇಳಿ ನಮಗೆ ಗೊತ್ತಾಗಬೇಕಾದ ಪ್ರಸಂಗ ಹೀಗಿರುತ್ತೆ. ಅಗ್ನಿರ ಯಥಾಶುಪಾಯೇನ ಮಥಿತ್ವಾದಾರು ದೃಶ್ಯತೆ ತಥೈವಾತ್ಮ ಶರೀರಸ್ಥೋ ಯೋಗೇ ನೈವಾತ್ರ ದೃಶ್ಯತೆ. ಅಗ್ನಿಯನ್ನು ಮಥನ ಮಾಡಬೇಕು. ಕಟ್ಟಿಗೆಯನ್ನು ಚೆನ್ನಾಗಿ ಕಡೆದಾಗ ಬೆಂಕಿ ಅಭಿವ್ಯಕ್ತ ಆಗತ್ತೆ. ಆ ರೀತಿ ಶರೀರದ ಒಳಗಡೆ ಇರುವ ಜೀವನನ್ನ ಧ್ಯಾನ ಯೋಗದಿಂದ ಚಿಂತಿಸಿದರೆ ಕಾಣುತ್ತೆ. ದೇವರನ್ನಾಗಲಿ ಜೀವನನ್ನಾಗಲಿ ನೋಡಿ, ಅದಕ್ಕೇನೆ ದೇಹಾತಿರಿಕ್ತವಾದ ಆತ್ಮನೇ ಇಲ್ಲ ಅಂತಾರೆ ಬಹಳ ಜನ. ಯಾಕೆಂದ್ರೆ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ ಅಲ್ವಾ, ಅವ್ರ ಬಗ್ಗೆನೇ ಯೋಚನೆ ಮಾಡಿಲ್ಲ ಅಂತ ಅರ್ಥ ಅಲ್ವಾ. ಕನೆಕ್ಟ್ ಆದ್ರೆ ಗೊತ್ತಾಗತ್ತೆ. ನದೀಶ್ವಾಪೋ ಯಥಾಯುಕ್ತ ಯಥಾ ಸೂರ್ಯೇ ಮರೀಚಯ ಸಂತನ್ವಾನಾಸ್ತದಾಯಾಂತಿ ತಥಾ ದೇಹ ಶರೀರಿಣಾಂ. ನದಿಗಳಲ್ಲಿ ನೀರು ಹರಿದು ಹೋದ ಹಾಗೆ, ಸೂರ್ಯನಲ್ಲಿ ಕಿರಣಗಳು ಹೊರಬಂದು ಒಳಗೆ ಉಡುಗುವ ಹಾಗೆ ಜೀವಿಗಳ ಶರೀರಗಳು ನಿರಂತರವಾಗಿ ಸಾಗುತ್ತಾ ಇರ್ತವೆ. ಸ್ವಪ್ನ ಯೋಗೇ ಯಥೈವಾತ್ಮ ಪಂಚೇಂದ್ರಿಯ ಸಮಾಗತಃ ದೇಹ ಮುತ್ಸೃಜ್ಯ ವೈಯಾತಿ ತಥೈವಾತ್ರೋಪಲಭ್ಯತೆ. ಕನಸಿನಲ್ಲಿ ಜೀವನೊಬ್ಬ 5 ಇಂದ್ರಿಯಗಳನ್ನು ಹೊಂದಿರುತ್ತಾನೆ. ಅದು ಎಚ್ಚರದ ಇಂದ್ರಿಯಗಳಲ್ಲ. ಕನಸಿನಲ್ಲಿ ಶಬ್ದ ಕೇಳಲ್ವ ನೀವು? ಕನಸಿನಲ್ಲಿ ರೂಪವನ್ನು ನೋಡುವುದಿಲ್ಲವೇ? ಕನಸಿನಲ್ಲಿ ಪರಿಮಳ ಬರಲ್ವೇ? ಬರುತ್ತೆ. ವಿಶೇಷ ಸಂದರ್ಭದಲ್ಲಿ ಕನಸಿನಲ್ಲಿಯೂ ಒಂದು ಪರಿಮಳದ ಅನುಭವ ಇರುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಸ್ವಾದಿಷ್ಠವಾದ ಪದಾರ್ಥವನ್ನು ತಿಂತಾ ಇರ್ತಾರೆ. ಆ ರುಚಿ ಕನಸಿನಲ್ಲಿಯೂ ಇರುತ್ತೆ. ಈ ಇಂದ್ರಿಯ ಅಂತೂ ಕೆಲಸ ಮಾಡ್ತಾ ಇಲ್ಲ. ಒಳಗಡೆ ಯಾವುದೋ ಇಂದ್ರಿಯಗಳಿದೆ, ಅಲ್ಲಿಂದ ಆಚೆ ಬರೋದು ನಮಗೆ ಕಂಡಿದೆ. ಆ ಇಂದ್ರಿಯಗಳ ಜೊತೆಗೆ ಈಗ ಇಲ್ಲ ನಾನು. ಕನಸಿನಿಂದ ಎಚ್ಚರ ಆದಾಗ ಆ ಇಂದ್ರಿಯಗಳೇ ಬೇರೆ, ಈ ಇಂದ್ರಿಯಗಳೇ ಬೇರೆ. ಹಾಗೆ ಈ ದೇಹವನ್ನು ಬಿಟ್ಟು ಹೋದ್ರೂ ಆತ್ಮ ಇರ್ತಾನೆ ಅಂತನಾದ್ರೂ ತಿಳ್ಕೊಳ್ರಪ್ಪ ಅಂತಾರೆ. ಕರ್ಮಣ ವ್ಯಾಪ್ಯತೆ ಸರ್ವಂ ಕರ್ಮಣೈವೋಪಪದ್ಯತೆ ಕರ್ಮಣ ನೀಯತೆನ್ಯತ್ರ ಸ್ವಕೃತೇನ ಬಲೀಯಸ. ಕರ್ಮಕ್ಕನುಗುಣವಾಗಿ ವ್ಯಾಪ್ತಿ, ಕರ್ಮಕ್ಕೆ ಅನುಗುಣವಾಗಿ ಸುಖ ದುಃಖಗಳು, ಕರ್ಮಕ್ಕೆ ಅನುಗುಣವಾಗಿ ಲೋಕ. ಅದರಿಂದ ಕರ್ಮವಿಲ್ಲದೆ ಇರೋದೇ ಇಲ್ಲ. ಕರ್ಮ ಮಾಡದೆ ನಾನು ಇರೋಲ್ಲ ಅನ್ನೋದು ಅತ್ಯಂತ ಸುಳ್ಳು. ಸತು ದೇಹಿ ಯಥಾ ದೇಹಂ ತ್ಯಕ್ತ್ವಾನ್ಯಂ ಪ್ರತಿಪದ್ಯತೆ ತಥಾ ತಂ ಸಂಪ್ರವಕ್ಷ್ಯಾಮಿ ಭೂತಗ್ರಾಮಂ ಸ್ವಕರ್ಮಜಂ. ನೋಡಿ, ಯಾವ ಯಾವ ಕರ್ಮದಿಂದ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಹೇಗೆ ಹೊಂದುತ್ತಾನೆ ಅಂತ ನಾನು ಹೇಳ್ತೇನೆ. ಯಾಕೆಂದ್ರೆ
ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ನ ಕರ್ಮಣಾಂ ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ನ ಚ ಸನ್ಯಸನಾದೇವ ಸಿದ್ಧಿಂ ಸಮಧಿಗಚ್ಚತಿ. ಕರ್ಮಣಾಂ ಅನಾರಂಭಾತ್, ಕರ್ಮಗಳನ್ನು ಮಾಡದೇ ಇರುವುದರಿಂದ ಮೋಕ್ಷ ಸಿಗೋಲ್ಲ. ಮಧ್ವರು ಹೇಳ್ತಾರೆ, ಕರ್ಮಗಳನ್ನೊಬ್ಬ ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. 14 ವರ್ಷ ಮೇಲ್ಪಟ್ಟು ಒಬ್ಬ ಬದುಕಿರ್ತಾನೆ ಅಂದರೆ ಒಂದೊಂದು ವರ್ಷ ಕಳೀತಾ ಇದ್ದಾಗಲೂ ಬಹಳ ದೇಹಗಳಿಗೆ ಕಾರಣವಾದ ಕರ್ಮವನ್ನು ಅವನು ಮಾಡಿಬಿಟ್ಟಿರ್ತಾನೆ ಅಂತ. ಆ ನಕರ್ಮಣಾಂ ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ ಅಂತ ಇದೆಯಲ್ಲ, ಅದಕ್ಕೆ ವ್ಯಾಖ್ಯಾನವೋ ಎಂಬಂತೆ ಈ ಮುಂದಿನ ಶ್ಲೋಕಗಳಿವೆ. 47ನೇ ಶ್ಲೋಕದಿಂದ ಶುರು ಆಗತ್ತೆ. ಏನು, ಹೇಗೆ ದೇಹದ ಹಿಡಿತದಲ್ಲಿ ಹೇಗೆ ಸಿಗುತ್ತಾನೆ ಅಂತ 88ನೇ ಶ್ಲೋಕದ ತನಕ ಹೇಳ್ತಾರೆ. ಅದಾದ ಮೇಲೆ ಪುನರ್ಜನ್ಮ ಹೇಗೆ ಹೊಂದುತ್ತಾರೆ ಅಂತ ಕೇಳ್ತಾನೆ ಶಿಷ್ಯ. ಅದರಿಂದಾಗಿ ದೋಷ ಹೇಗೆ, ಅದಕ್ಕೆ ಆಹಾರ ಏನು ತೆಗೆದುಕೊಳ್ಬೇಕು, ಆ ದೋಷ ಬರದೇ ಇರುವ ಹಾಗೆ ಎಲ್ಲವನ್ನ ಹೇಳ್ತಾರೆ ಮುಂದೆ. ಅದರಿಂದಾಗಿ ಈ ಒಂದು ದೀರ್ಘ ಪ್ರಯಾಣದಲ್ಲಿ ನೀವು ಗೀತೆಯನ್ನೇ ವ್ಯಾಖ್ಯಾನ ಮಾಡಿದ ಹಾಗೆ ನೀವು ಭಾವಿಸ್ತೀರ. ಚತುರ್ವಿಧಾನಿ ಭೂತಾನಿ ಚರಾಣಿ ಸ್ಥಾವರಾಣಿ ಚ ಅವ್ಯಕ್ತ ಪ್ರಭವಾನ್ಯಾಹು ಅವ್ಯಕ್ತ ನಿಧನಾನಿ ಚ. ನೋಡಿ, 4 ತರಹದ ದೇಹಗಳಿವೆ. ಈ ದೇಹಗಳು ಕೆಲವೊಂದು ಚರಾಣಿ ಓಡಾಡಬಲ್ಲವುಗಳು, ಸ್ಥಾವರಾಣಿ ಚ ಓಡಾಡದೇ ಇರುವವುಗಳು. ಮರ ಏನಿದೆ ಅದು ಸ್ಥಾವರ, ಮರ, ಹುಲ್ಲು, ವೃಕ್ಷ ಜಾತಿ ಯಾವುದೇ ಇರಲಿ. ತಿರ್ಯಕ್ ಪ್ರಾಣಿಗಳು, ಕ್ರಿಮಿ, ಕೀಟ, ಮನುಷ್ಯ ಎಲ್ಲರೂ ಕೂಡ ಚರ ಪದಾರ್ಥಗಳು. ಈ ಪ್ರತಿಯೊಂದು ಶರೀರವೂ ಕೂಡ ಅವ್ಯಕ್ತ ಪ್ರಭವಾನಿ, ಪಂಚಭೂತಗಳಿಂದ ಹುಟ್ಟಿವೆ. ಅವ್ಯಕ್ತ ನಿಧನಾನಿ, ಪಂಚಭೂತಗಳ ಬಿಡುಗಡೆಯಿಂದ ನಮಗೆ ಪಂಚಭೂತಗಳ ಬಿಡುಗಡೆಯಿಂದ ಕಣ್ಮರೆಯಾಗ್ತವೆ. ಅವ್ಯಕ್ತ ಪ್ರಭವಾನ್ಯಾಹು ಅವ್ಯಕ್ತ ನಿಧನಾನಿ ಚ. ಅವ್ಯಕ್ತ ಪ್ರಭವಾನಿ ಆಹುಹು, ಈ ಪ್ರತಿಯೊಂದು ಶರೀರವೂ ಕೂಡ ಪ್ರಕೃತಿಯಿಂದ ಹುಟ್ಟುತ್ತವೆ. ಅವ್ಯಕ್ತ ನಿಧನಾನಿ, ಪ್ರಕೃತಿಯಿಂದ ಬಿಡುಗಡೆಗೊಳ್ಳುತ್ತವೆ. ಅವ್ಯಕ್ತ ಲಕ್ಷಣಂ ವಿದ್ಯಾತ್ ಅವ್ಯಕ್ತಾತ್ಮಾತ್ಮಕಂ ಮನಃ. ಅವ್ಯಕ್ತ ಲಕ್ಷಣಂ ವಿದ್ಯಾತ್, ಇದಿಡೀ ಅವ್ಯಕ್ತವೇ ಇದರ ಪ್ರಧಾನ. ಅವ್ಯಕ್ತ ಆತ್ಮಾತ್ಮಕಂ ಮನಃ, ಪ್ರಕೃತಿ, ಜೀವ, ದೇವರು ಇವುಗಳ ಮುಪ್ಪುರಿ ಪ್ರತಿಯೊಂದು ಶರೀರದಲ್ಲಿ ಕಾಣುತ್ತೆ. ಮನಸ್ಸು ಏನಿದೆ ಜಡವೂ ಹೌದು, ಜೀವನ ನೇರ ಸಂಪರ್ಕದಲ್ಲಿರೋದ್ರಿಂದಾಗಿ ಚೇತನದ ಕೆಲಸವನ್ನು ಮಾಡುತ್ತೆ. ಹೀಗಾಗಿ ನಾವು ಏನಂತ ಹೇಳ್ತೇವೆ, ಮನಸ್ಸು ಯೋಚನೆ ಮಾಡಿತು ಅಂತ ಹೇಳ್ತಾರೆ. ಯಥಾಶ್ವತ್ಥ ಕರ್ಣಿಕಾಯಾಂ ಅಂತರ್ಭೂತೋ ಮಹಾದ್ರುಮಃ ನಿಷ್ಪನ್ನೋ ದೃಶ್ಯತೆ ವ್ಯಕ್ತಂ ಅವ್ಯಕ್ತಾತ್ ಸಂಭವಸ್ಥತಾ. ಮನಸ್ಸು ಎಲ್ಲ ಕರ್ಮಗಳ ಸ್ಟೋರೇಜ್. ಮುಂದಿನ ಜನ್ಮಕ್ಕೆ ಹೋಗ್ತೀರಾ, ಆ ಎಲ್ಲ ಕರ್ಮಗಳ ಸ್ಟೋರೇಜ್ ಅಲ್ಲೇ ಇರುತ್ತೆ. ಹೇಗೆ?
ನೋಡಿ, ಅಶ್ವತ್ಥ ವೃಕ್ಷ ಒಂದು ಪುಟ್ಟ ಬೀಜದಲ್ಲಿ ಇರುತ್ತೆ. ನೀರು ಹಾಕ್ತಿದ್ದ ಹಾಗೆ ಅದು ಬೆಳೆಯುತ್ತೆ. ಈ ದೊಡ್ಡ ರೂಪ ಚಿಕ್ಕದಾಗಿ ಈಗಾಗಲೇ ಇರುತ್ತೆ. ಹೇಗೆ ಪುರುಷನ ರೋಮ, ಕೂದಲು, ಕಿವಿ ಇತ್ಯಾದಿಗಳೆಲ್ಲ ಸೂಕ್ಷ್ಮ ರೂಪದಲ್ಲಿ ಮಗುವಿನಲ್ಲೇ ಇರುತ್ತೆ. ಕಾಲ ಬಂದಾಗ ಅಭಿವ್ಯಕ್ತ ಆಗುತ್ತಷ್ಟೇ. ಆ ರೀತಿ ಮನಸ್ಸು ಎಲ್ಲ ಕರ್ಮಗಳನ್ನೂ ಒಳಗೊಂಡಿರುತ್ತೆ. ದೇಹ ಬಂದಾಗ ಅಭಿವ್ಯಕ್ತ, ಆ ಕಾಲ ಬಂದಾಗ ಆಯಾ ಕರ್ಮ ಅಭಿವ್ಯಕ್ತ ಆಗುತ್ತೆ ಅಷ್ಟೇ. ಅದರಿಂದಾಗಿ ಶಕ್ತಿ ಮತ್ತು ವ್ಯಕ್ತಿ ಅಂತ ಕರೀತಾರೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ. ಜೀವ ಮೊದಲನೇ ಬಾರಿ ಬಂದಲ್ಲ ಸೃಷ್ಟಿಗೆ. ಯಾವ ಬೇಸಿಸ್ ಮೇಲೆ ಅವನಿಗೆ ದೇಹದ ಅಲಾಟ್ಮೆಂಟ್ ಆಯಿತು? ವೆರಿ ಫಸ್ಟ್. ದೇವರ ಕಾಲ ಬಿಡಿ, ಬ್ರಹ್ಮಾಂಡ ಸೃಷ್ಟಿ ಆಗ್ತಾನೆ ಇರುತ್ತೆ. ಈಗ ಇವನನ್ನ ಸಂಸಾರಕ್ಕೆ ತರಬೇಕು ಅಂತ ದೇವರಿಗೆ ಅನ್ಸತ್ತಲ್ಲ, ಆಗ ದೇವರೇನು ಮಾಡ್ತಾನೆ, ಇಷ್ಟು ಜೀವರನ್ನ ಆಯ್ಕೆ ಮಾಡಿ ಸಂಸಾರಕ್ಕೆ ತರ್ತಾನೆ. ಎಲ್ಲರಿಗೂ ಒಂದೇ ತರಹದ ದೇಹ ಕೊಡಲ್ಲ. ಕೆಲವೊಬ್ಬರಿಗೆ ಮರವಾಗಿ, ಕೆಲವೊಬ್ಬರಿಗೆ ಮೃಗವಾಗಿ, ಪಕ್ಷಿಯಾಗಿ, ಕೀಟವಾಗಿ ದೇಹ ಕೊಡ್ತಾನೆ. ಯಾವ ಬೇಸಿಸ್ ಮೇಲೆ ಕೊಡ್ತಾನೆ? ಮನಸ್ಸು ಯಾವ ಸ್ವರೂಪವನ್ನು ಹೊಂದಿರುತ್ತೋ ಆ ಸುಪ್ತಕ್ಕೆ ಅನುಗುಣವಾಗಿ ಕೊಡ್ತಾನೆ. ಇದನ್ನ ಶಕ್ತಿ ಅಂತ ಕರೀತಾರೆ. ವ್ಯಕ್ತಿ ಆಗೋದು ಈ ಕಾಲದಲ್ಲಿ ಆಗಬೇಕು ಅಂತ ಇರುತ್ತೆ. ಇವಾಗ ಮಗು ಹುಟ್ಟತ್ತೆ. ಮಗು ಹುಟ್ಟಿದಾಗ ಮಗುವನ್ನು ಯಾಕೆ ಇಷ್ಟಪಡ್ತೇವೆ ನಾವು? ಕಾಮ ಇರಲ್ಲ, ಕ್ರೋಧ ಇರಲ್ಲ, ಲೋಭ ಇರಲ್ಲ, ಮೋಹ ಇರಲ್ಲ, ಮದ ಇರಲ್ಲ ಅಂತ ಮಗುವನ್ನು ಇಷ್ಟಪಡ್ತೇವೆ. ಮಗುವನ್ನು ಇಷ್ಟಪಡೋದೇ ಅದಕ್ಕೆ. ಆದರೆ ಕಾಮ ಇರೋದಿಲ್ವಾ? ಮೋಹ ಇರಲ್ವ? ಇಲ್ಲದೆ ಇರೋ ಕಾಮ, ಇಲ್ಲದೆ ಇರೋ ಮೋಹ ವಯಸ್ಸಾದ್ಮೇಲೆ ಬಂದ್ಬಿಡತ್ತಾ? ಒಬ್ಬ ಕೊಲೆಗಡುಕ ನಿದ್ರೆ ಮಾಡ್ತಾ ಇರ್ತಾನೆ. ನಿದ್ರೆ ಮಾಡಿದಾಗ ಅವನಲ್ಲಿ ಕೊಲೆ ಮಾಡಬೇಕು ಅನ್ನುವ ಅಂಶವೋ, ಕೊಲೆ ಮಾಡ್ತೇನೆ ಅನ್ನುವ ಸಂಕಲ್ಪವೋ ಏನೂ ಇರಲ್ಲ. ನಿದ್ರೆಯಿಂದ ಎದ್ದ ಮೇಲೆ ಮತ್ತವನು ಹಿಂದಿನ ಥರನೇ ಆಗ್ತಾನೆ. ಹಾಗೆ ಜೀವನಲ್ಲಿ ಅವನ ಸ್ವಭಾವಕ್ಕೆ ಅನುಗುಣವಾದ ನಡೆ ಸುಪ್ತವಾಗಿ ಆಗ್ತಾನೇ ಇರುತ್ತೆ. ಅದರಿಂದಾಗಿ ಮೊದಲ ದೇಹ ಕೊಡೋದು ಕೂಡ ಅವನ ಸ್ವರೂಪದ ಚೇಷ್ಟೆಗೆ ಅನುಗುಣವಾಗಿಯೇ. ಮೊದಲ ಶರೀರ, ವೆರಿ ಫಸ್ಟ್ ಬಾಡಿ ಏನಿದೆ, ಅದರಿಂದಾಗಿ ಸಂಸಾರ ಸಾಧಿರ್ನಭವತಿ ಎಂದರು ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ. ಸಂಸಾರ ಅನ್ನೋದು ಸಾಧ್ಯ ಅಲ್ವೇ ಅಲ್ಲ, ಅದು ಅನಾದಿ. ಸಂಸಾರ ಅನ್ನೋದು ಅನಾದಿ ಎಂದ್ರು. ನೀವು ಇದು ಭಾಗವತ ತಾತ್ಪರ್ಯವನ್ನ ಆದ್ಯ ಸ್ವಕರ್ಮ ಬೀಜೇನ ಅಂತ ಇದೆ. ಅದನ್ನ ಒಂದು ಬೇರೆ ರೀತಿಯಾಗಿ ನಾನು ನಿಮಗೆ ಒಂದು ಸ್ವಲ್ಪ ಹೇಳಿದ್ದು. ಅದನ್ನ ಆ ಭಾಷ್ಯದಲ್ಲೇ ಓದಿದಾಗ ಇನ್ನೂ ಸೊಗಸು. ಅದರಿಂದ ಸಂಸಾರ ಅಂತನ್ನೋದು ಅನಾದಿ. ಅದಕ್ಕೆ ಉದಾಹರಣೆ ಕೊಡೋದು ಇವರು ವೇದವ್ಯಾಸರು. ಯಥಾಶ್ವತ್ಥ ಕರ್ಣಿಕಾಯಾಂ ಅಂತರ್ಭೂತೋ ಮಹಾದ್ರುಮಃ. ನಾನು ಭಾಗವತದ್ದನ್ನೇ ತೆಗೆದು ಹೇಳಿದರೆ ಅದೇನಾಗತ್ತೆ, ಅಲ್ಲಿ ಹೇಳಿದ ಹಾಗಾಗತ್ತೆ, ಗೊಂದಲ ಆಗತ್ತೆ. ಅದು ಮಹಾಭಾರತದಲ್ಲಿ ಹೇಳಿರೋದು ಅಂತ ಕಾಲಕ್ರಮೇಣ ಮುಂದೆ ಸರಿತಾ ಇದ್ದಾಗ ಮಹಾಭಾರತದಲ್ಲೂ ಹೇಳಿದ್ದಾರೆ ಅಂತ ಅನ್ನಿಸ್ಬಿಡುತ್ತೆ. ಅದರಿಂದಾಗಿ ಮಹಾಭಾರತದಲ್ಲಿರೋದು ಮಾತ್ರ ಹೇಳ್ತಾ ಇದ್ದೇನೆ. ಯಥಾ ಅಶ್ವತ್ಥ ಕರ್ಣಿಕಾಯಾಂ, ಬೀಜ ರೂಪದಲ್ಲಿ ಅಶ್ವತ್ಥ ಏನಿರುತ್ತೆ, ದೊಡ್ಡ ಮರದ ರೆಂಬೆ, ಕೊಂಬೆ, ಹೂವು, ಹೀಚು, ಕಾಯಿ, ಹಣ್ಣು
ಎಲ್ಲವೂ ಸುಪ್ತವಾಗಿದ್ದಾಗಲೇ ಇರುತ್ತೆ, ಚಿಕ್ಕದಿದ್ದಾಗಲೂ ಇರುತ್ತೆ. ನೀರು ಹಾಕಿದಾಗ ಅದರ ಅಭಿವ್ಯಕ್ತ ಆಗುತ್ತೆ, ಎಕ್ಸ್ಪ್ಲೋರೇಷನ್. ಆ ರೀತಿ ಜೀವನ ಮನಸ್ಸು ಕೆಲಸ ಮಾಡುತ್ತೆ. ಜೀವನಿಗೆ ಮನಸ್ಸಿನ ಸಂಪರ್ಕವೂ ಅನಾದಿ ಕಾಲದಿಂದ ಇರುತ್ತೆ. ಇದು ಒಂದು ಗಮನಿಸಬೇಕಾದ ಅಂಶ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮನಸ್ಸು ಸಾದಿಯೋ ಅನಾದಿಯೋ ಅಂತ ಪ್ರಶ್ನೆ. ಅನಾದಿ ಅಂತ ಉತ್ತರ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಶ್ಲೋಕ ನೋಡಿದರೆ ನಮಗೆ ಗೊತ್ತಾಗತ್ತೆ. ಅದೇ ಗೀತೆಯ ಅರ್ಥ. ನ ಕರ್ಮಣಾಂ ಅನಾರಂಭಾನ್ ನೈಷ್ಕರ್ಮ್ಯಂ ಪುರುಷೋಷ್ಣುತೆ. ಕರ್ಮಗಳನ್ನು ಮಾಡದಿದ್ದರೆ ಮುಕ್ತಿ ಆಗೋಲ್ಲ. ಯಾಕೆ ಅಂದರೆ ಕರ್ಮಗಳನ್ನು ಮಾಡದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅಭಿದ್ರವತ್ಯಯಸ್ಕಾಂತಂ ಅಯೋ ನಿಶ್ಚೇತನಾ ಉಭೌ. ನೋಡಿ, ಅಭಿದ್ರವತಿ ಅಯಃ ಕಾಂತಂ. ದೇಹ ಅನ್ನೋದು ಯಾವ ರೀತಿ ಅದು ಸೃಷ್ಟಿಯಾಗಿದೆ ಅಂದರೆ ಕರ್ಮದ ಕಡೆಗೆ ಆಕೃಷ್ಟವಾಗುತ್ತೆ. ಜೀವನ ಪ್ರಜ್ಞೆ ಕೆಲಸ ಮಾಡಬೇಕು ಅಂತಾನೆ ಇಲ್ಲ. ಚೇತನ ಅವನು ಪ್ರಜ್ಞಾಪೂರ್ವಕವಾಗೇ ಕೆಲಸ ಮಾಡಬೇಕು ಅಂತ ಇಲ್ಲ. ಕರ್ಮ ಹಂಗೆ ಕೆಲಸ ಆಗ್ತಾನೆ ಇರುತ್ತೆ, ಕರ್ಮ ಹಾಗೆ ನಡೀತಾನೇ ಇರುತ್ತೆ. ಅಭಿದ್ರವತಿ ಅಯಃ ಕಾಂತಂ. ಅಯಃ ಅಂದರೆ ಕಬ್ಬಿಣ, ಕಾಂತಂ ಅಂದರೆ ಆಕರ್ಷಣೆ ಮಾಡುವ ವಸ್ತು, ಮ್ಯಾಗ್ನೆಟ್ ಅಂತ ಏನು ಹೇಳ್ತೇವೆ. ಅಯಸ್ಕಾಂತ ಕಬ್ಬಿಣವನ್ನು ಸೆಳೆಯುತ್ತೆ. ಕಬ್ಬಿಣನೂ ಜಡ, ಮ್ಯಾಗ್ನೆಟ್ಟು ಜಡ ಅಲ್ವಾ? ಆ ರೀತಿ ದೇಹ ಜಡ. ದೇಹದಲ್ಲಿನ ಕ್ರಿಯೆಗಳು ನಮಗೆ ಪ್ರಜ್ಞಾಪೂರ್ವಕವಾಗಿ ಆಗ್ತಾನೇ ಇರಲ್ಲ. ಆದರೆ ನಮ್ಗೆ ಅಭಿಮಾನ ಇರೋದ್ರಿಂದಾಗಿ ಇದು ನಾನೇ ಅಂತ ಹೇಳಿ ಆ ಕರ್ಮದ ಫಲವನ್ನು ನಾವು ಅನುಭವಿಸುವ ಹಾಗೆ ಆಗುತ್ತೆ. ಅದರಿಂದ ಸ್ವಭಾವ ಹೇತುಜಾ ಭಾವಾ ಯದ್ವದನ್ಯದಪೀದೃಚಂ ತದ್ವದವ್ಯಕ್ತಜಾ ಭಾವಾ ಕರ್ತೃಕರಣಲಕ್ಷಣಾ. ಸ್ವಭಾವ ಹೇತುಜಾ ಭಾವಾ, ನಮ್ಮ ಅಭಿವ್ಯಕ್ತಿ ಎಲ್ಲ ಸ್ವಭಾವವನ್ನೇ ಮೂಲಭೂತವಾಗಿಸಿಕೊಂಡಿವೆ. ಕೆಲವೊಂದು ಪ್ರಭಾವವನ್ನೂ ಇರಿಸಿಕೊಂಡಿವೆ. ಅಚೇತನಾಶ್ಚೇತಯಿತು ಕಾರಣಾದಭಿಸಂಹಿತಾ. ನಮ್ಮ ಕ್ರಿಯೆಗಳು ಅಚೇತನ ಆಗಿರಬಹುದು. ಕ್ರಿಯೆಗಳ ಪರಿಣಾಮಗಳು ನಮ್ಮ ಅರಿವಿಗೇ ಬರದಿರಬಹುದು. ಆದರೆ ಚೇತಯಿತು, ಈ ದೇಹ ನನ್ನದು ಅಂತನ್ನುವ ಪ್ರಜ್ಞೆ ಇರುವ ಕಾರಣದಿಂದ, ಇನ್ನೂ ಹೇಳಬೇಕು ಅಂದರೆ ಸ್ವತಂತ್ರ ಕರ್ತೃ ಅನ್ನುವ ಭ್ರಮೆ ಇರುವ ಕಾರಣದಿಂದ ಅಭಿಸಂಗತಾ ನಮಗೆ ಜೋಡಿಸಿಕೊಂಡಿವೆ. ಸ್ವತಂತ್ರ ಕರ್ತೃ ಅನ್ನುವ ಭ್ರಮೆ ಇಲ್ಲದೆ ಹೋದರೆ ಈ ಕರ್ಮಗಳು ನಮಗೆ ಯಾವ ಕೆಡುಕನ್ನು ಮಾಡುವುದಿಲ್ಲ. ಆದರೆ ಆ ಮಟ್ಟದ ಎತ್ತರಕ್ಕೆ ನಾವು ಹೋಗಿಯೇ ಇಲ್ಲ. ಅದು ಹೋಗಬೇಕು ಅಂತ ತಾನೇ ಇಷ್ಟೊಂದೆಲ್ಲ ಓದು, ಇಷ್ಟೆಲ್ಲ ಪ್ರಯತ್ನ, ಇಷ್ಟೆಲ್ಲ ಶ್ರವಣ, ಇಷ್ಟೆಲ್ಲ ಮನನ ಮಾಡ್ತಾ ಇರೋದು. ನ ಭೂಖಂ ದೇವ್ರನ ಭೂತಾನಿ ನರ್ಷಯೋ ನಾಸುರಾಸುರಾಹ ನಾಣ್ಯದಾಸೀದೃತೆ ಜೀವಂ ಆಸೇದುರ್ನತು ಸಂಹತಿಂ. ಭೂಮಿ ಇರಲಿಲ್ಲ, ಆಕಾಶ ಇರಲಿಲ್ಲ, ಬೆಳಕು ಇರಲಿಲ್ಲ, ಪಂಚಭೂತಗಳಿರಲಿಲ್ಲ, ಋಷಿಗಳಿರಲಿಲ್ಲ, ಅಸುರರಿರಲಿಲ್ಲ, ದೇವತೆಗಳಿರಲಿಲ್ಲ. ಜೀವನನ್ನ ಬಿಟ್ಟು ಇನ್ಯಾವುದೂ ಇರಲಿಲ್ವಾ?
ಅವರ ದೇಹ ಎಲ್ಲ ಇದ್ರಪ್ಪ, ಜೀವ ಇತ್ತು. ನ ಸಂಹತಿಂ ಆಸೇದುಹು, ದೇಹವನ್ನು ಹೊಂದಿರಲಿಲ್ಲ. ಈ ತರಹದ ಒಂದು ವಾತಾವರಣ ಇರಲಿಲ್ಲ. ಈ ತರಹದೊಂದು ವಾತಾವರಣ ಇರಬೇಕು ಅಂತಂದ್ರೆ ಅದೆಲ್ಲ ಎಲ್ಲೋ ಒಂದು ಕಡೆ ಒಟ್ಟಾಗಿರ್ಬೇಕು, ಸಮುದಾಯ ಆಗಬೇಕು. ಸರ್ವಂ ನಿತ್ಯಂ ಸರ್ವಗತಂ ಮನೋಹೇತುತ್ವ ಲಕ್ಷಣಂ ಅಜ್ಞಾನ ಕರ್ಮ ನಿರ್ದಿಷ್ಟಂ ಏತತ್ ಕಾರಣ ಲಕ್ಷಣಂ. ಎಲ್ಲವೂ ನಿತ್ಯ, ಮನಸ್ಸು ಎಲ್ಲವನ್ನೂ ಒಳಗೊಂಡಿದೆ. ಅದರಿಂದಾಗಿ ಮನಸ್ಸೇ ಕಾರಣ. ಮನೋಹೇತುತ್ವ ಲಕ್ಷಣಂ ಅಜ್ಞಾನ ಕರ್ಮ ನಿರ್ದಿಷ್ಟಂ. ಆ ಮನಸ್ಸಿನ ಕೆಲಸ ಏನಿದೆ ಅಂತಂದ್ರೆ ಹೆಚ್ಚು ತಿಳ್ಕೊಳ್ಳಿಕ್ಕೆ ಹೋಗೋದೇ ಇಲ್ಲ, ತಿಳ್ಕೊಳ್ಳಿಕ್ಕೆ ಆಗೋದೂ ಇಲ್ಲ. ಮನಸ್ಸಿಗೊಂದು ಮಿತಿ ಇದೆ. ಅದರಿಂದಾಗಿ ಆ ಮನಸ್ಸೇ ಇದೆಲ್ಲದಕ್ಕೂ ಕಾರಣ. ಇದು ಕಾರಣದ ಲಕ್ಷಣ. ನ ಕಾರಣೇನ ಸಂಯುಕ್ತಂ ಕಾರ್ಯಂ ಸಂಗ್ರಹಕಾರಕಂ ಏನ ತದ್ವರ್ತತೆ ಚಕ್ರಂ ಅನಾದಿ ನಿಧನಂ ಮಹತ್. ಕಾರಣದಿಂದ ಕೂಡಿರುವ ಕಾರ್ಯ ಅದು ಚಕ್ರಂ ವರ್ತತೆ. ಕಾರಣದಿಂದ ಕಾರ್ಯ, ಕಾರ್ಯದಿಂದ ಕಾರಣ. ಕಾರಣ ಅಂದರೆ ಮನಸ್ಸು. ಮನಸ್ಸಿನ ಜ್ಞಾನಾಜ್ಞಾನಗಳಿಂದ, ಜ್ಞಾನ ಅಜ್ಞಾನ ವಿಪರೀತ ಜ್ಞಾನಗಳಿಂದ ಏನೋ ಒಂದು ಕೆಲಸ ಆಗುತ್ತೆ. ಆ ಕೆಲಸದಿಂದ ಮನಸ್ಸು ಬೇರೆನೇ ತರಹ ಪ್ರವೃತ್ತವಾಗುತ್ತೆ. ಹಾಗೆ ಪ್ರಭಾವಿತವಾದ ಮನಸ್ಸು ಬೇರೆನೇ ತರಹದ ಕೆಲಸ ಮಾಡುತ್ತೆ. ಹೀಗೆ ಕಾರ್ಯಕಾರಣ ಲಕ್ಷಣ ನಿರಂತರವಾಗಿ ತಿರುಗ್ತಾ ಇರುತ್ತೆ. ಇದನ್ನೇ ಸಂಸಾರ ಅಂತ ಕರೀತಾರೆ. ಈ ಚಕ್ರ ಅವ್ಯಕ್ತನಾಭಂ ವ್ಯಕ್ತಾರಂ ವಿಕಾರ ಪರಿಮಂಡಲಂ ಕ್ಷೇತ್ರಜ್ಞಾಧಿಷ್ಠಿತಂ ಚಕ್ರಂ ಸ್ನಿಗ್ಧಾಕ್ಷಂ ವರ್ತತೆ ಧ್ರುವಂ. ಇದು ಕರ್ಮದ ಚಕ್ರ. ಅವ್ಯಕ್ತನಾಭಂ, ನಾವು ಯಾಕಾಗಿ ಕೆಲಸ ಮಾಡ್ತಾ ಇದ್ದೇವೆ, ಯಾವುದು ಸೆಂಟರ್ ಪಾಯಿಂಟ್ ಅನ್ನೋದೇ ನಮಗೆ ಗೊತ್ತಿಲ್ಲ. ಅದಕ್ಕೆ ಅವ್ಯಕ್ತನಾಭಂ, ಇನ್ವಿಸಿಬಲ್ ಸೆಂಟರ್ ಪಾಯಿಂಟ್. ಆ ಕೇಂದ್ರ ಯಾವುದು ನಮಗೆ ಗೊತ್ತಿಲ್ಲ. ಯಾಕಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದೇ ಗೊತ್ತಿಲ್ಲ. ಎಷ್ಟೋ ಬಾರಿ ಸ್ಕ್ರೂಟಿನಿ ಮಾಡಿ 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 ಯಾಕಾಗಪ್ಪ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯೋಚನೆ ಮಾಡಿ ಇದು ಕ್ರಿಯೆಯ ಗುರಿ ಇದಾಗಿರಬೇಕು ಅಂತೀವಿ. ಅವ್ಯಕ್ತನಾಭಂ. ಆದರೆ ಏಕಾಗಿ ಕೆಲಸ ಮಾಡ್ತಾ ಇದ್ದೀವೋ ಗೊತ್ತಿಲ್ಲದೆ ಇರ್ಬೋದು, ಆದರೆ ಕೆಲಸಗಳಂತೂ ಕಾಣುತ್ತಾ. ವ್ಯಕ್ತಾರಂ ಅಂದ್ರು. ಈ ಕರ್ಮಚಕ್ರ ಅನ್ನೋದು ಅವ್ಯಕ್ತನಾಭಂ. ಸೆಂಟರ್ ಪಾಯಿಂಟ್ ಗೊತ್ತಿಲ್ಲ, ಆದರೆ ಅದರ ಎಫೆಕ್ಟ್ ಕಾಣಿಸ್ತಾ ಇದೆ, ಸ್ಪೋಕ್ಸ್ ಕಾಣಿಸ್ತಾ ಇದೆ. ಆದ್ರೂ ಮಧ್ಯಭಾಗ ಯಾವುದು ಗೊತ್ತಿಲ್ಲ ನಮಗೆ. ಅಂದ್ರೆ ಇನ್ನೊಂದು ಪರಿಭಾಷೆಯಲ್ಲಿ ಹೇಳೋದಾದ್ರೆ ವಿ ಡೋಂಟ್ ನೋ ಪರ್ಪಸ್. ನಮಗೆ ಪರ್ಪಸ್ಸೇ ಗೊತ್ತಿಲ್ಲ. ಕೆಲಸ ಮಾಡ್ತಾ ಇದ್ದೀವಿ, ಎಲ್ಲರೂ ಮಾಡ್ತಾ ಇರೋದು ಆನಂದಕ್ಕಾಗಿ. ಕೆಲಸ ಮಾಡ್ತಾ ಇರೋದು ಯಾವುದಕ್ಕೆ? ಆನಂದಕ್ಕಾಗಿ ಕೆಲಸ ಮಾಡ್ತಾ ಇರೋದು. ಆದರೆ ನಾವೆಲ್ಲ ಆನಂದಕ್ಕಾಗಿ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಆನಂದಕ್ಕಾಗಿ ಎಲ್ಲ ಕೆಲಸಗಳು ಇಡೀ ಜೀವನ ಆನಂದಕ್ಕಾಗಿದೆ ಅಂತ ಗೊತ್ತಾಗ್ಬಿಟ್ರೆ ಶುದ್ಧ ಆನಂದವನ್ನು ಹುಡುಕಿಕೊಂಡು ಯಾವ ಕೆಲಸ ಮಾಡಬೇಕು ಯಾವ ಕೆಲಸ ಮಾಡಬಾರ್ದು ತೀರ್ಮಾನ ಆಗ್ಬಿಡುತ್ತೆ. ಅದಕ್ಕೆ ಈ ಚಕ್ರ ಬಹಳ ವಿಚಿತ್ರ ಅಪ್ಪ. ಅವ್ಯಕ್ತನಾಭಂ ಅಂದ್ರು. ವ್ಯಕ್ತಾರಂ, ಆದರೆ ಆನಂದಕ್ಕಾಗಿ ಮಾಡ್ತಾ ಇರಬಹುದು ಕೆಲಸ, ಅದರ ಕ್ರಿಯೆಗಳು ಎಲ್ಲರಿಗೂ ಗೊತ್ತಾಗ್ತಾ ಇವೆ, ಗೋಚರ ಆಗ್ತಾ ಇದೆ. ನಾವೇನ್ ಮಾಡ್ತಾ ಇದ್ದೀವಿ ಅಂತ, ಅವನೇನ್ ಮಾಡ್ತಾ ಇದ್ದಾನೆ, ಇವನೇನ್ ಮಾಡ್ತಾನೆ ನೋಡ್ತಾರಲ್ವಾ. ಪರ್ಪಸ್ ಮೇ ಬಿ ಇನ್ವಿಸಿಬಲ್ ಬಟ್ ಎಫೆಕ್ಟ್, ಹೊರಗಡೆಯ ಎಫೆಕ್ಟ್ ಗೊತ್ತಾಗತ್ತಲ್ಲ ಎಲ್ಲರಿಗೂ. ಅವ್ರು ಬಂದರು, ಏನು ಮಾಡಿ ಹೋದ್ರು ಗೊತ್ತಾಗತ್ತೆ. ಆ ಜೀವನ ಮೂಲಭೂತ ಕ್ರಿಯೆ, ಮೂಲಭೂತ ಉದ್ದೇಶ ನಮ್ಗೆ ಗೊತ್ತಾಗಿರಲ್ಲ. ಅವರು ಯಾಕಾಗಿ ಹೀಗೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದರೆ ಅವರ ಕ್ರಿಯೆಗಳು, ಅವನು
ಹೀಗೆ ಮಾಡಿದ, ಹಾಗೆ ಮಾಡಿದ, ಕಳ್ಳತನ ಮಾಡಿದ, ಎತ್ತರಕ್ಕೆ ಏರಿದ, ಇಳಿದ, ಹತ್ತಿದ ಎಲ್ಲ ಗೊತ್ತಾಗತ್ತೆ. ವಿಕಾರ ಪರಿಮಂಡಲಂ, ಅದರ ಪರಿಣಾಮ ಏನು ಅಂತಂದ್ರೆ ಬೇರೆ ಬೇರೆ ಜಗತ್ತಿನ ವಿಕಾರಗಳು. ಕ್ಷೇತ್ರಜ್ಞಾಧಿಷ್ಠಿತಂ ಚಕ್ರಂ, ಇದು ಕ್ಷೇತ್ರಜ್ಞ ನಡೆಸುವ ಚಕ್ರ. ಕ್ಷೇತ್ರಜ್ಞ ನಡೆಸುವ ಚಕ್ರ ಇದು. ಇದು ಧ್ರುವಂ ವರ್ತತೆ, ತಿರುಗ್ತಾನೇ ಇರುತ್ತಿದು ಕಂಟಿನ್ಯೂಸ್ಲಿ ಅಥವಾ ಕಾನ್ಸ್ಟಂಟ್ಲಿ ತಿರುಗ್ತಾನೆ ಇರುತ್ತೆ. ಸ್ನಿಗ್ಧತ್ವಾತಿಲವತ್ಸರ್ವಂ ಚಕ್ರೇಸ್ಮಿನ್ ಪೀಡ್ಯತೆ ಜಗತ್. ಅಲ್ಲ, ಇದಕ್ಕೆ ಈ ಕರ್ಮ ಮತ್ತೆ ಕಾರಣ ಚಕ್ರ, ಕಾರ್ಯ ಕಾರಣ ಚಕ್ರ ತಿರುಗಬೇಕಾದ್ರೆ ಒಂದು ಎಣ್ಣೆ ಬೇಕು. ಆ ಎಣ್ಣೆ ಯಾವುದು? ಸ್ನಿಗ್ಧಾಕ್ಷಂ ಅಂದ್ರು, ಜೀವನ ಪ್ರೀತಿ. ಅದೇ ಎಣ್ಣೆ ತಿರುಗ್ತಾ ಇರುತ್ತೆ. ಚಾಲಕ ಶಕ್ತಿ ಯಾವುದು ಅಂದ್ರೆ ಅದೇ. ಆ ಚಾಲಕ ಶಕ್ತಿಯಿಂದ ತಿರುಗ್ತಾ ಇರುತ್ತೆ. ಸ್ನಿಗ್ಧತ್ವಾತಿಲವತ್ಸರ್ವಂ ಚಕ್ರೇಸ್ಮಿನ್ ಪೀಡ್ಯತೆ ಜಗತ್. ನಮ್ಮ ಪರಿಸರದ ಭಾವನೆಗಳು, ನಮ್ಮ ಸಂಸ್ಕಾರಗಳು ಎಲ್ಲ ಎಳ್ಳಿನ ಹಾಗೆ. ಈ ಕಾಲಚಕ್ರದಲ್ಲಿ ಗರಗರನೆ ತಿರುಗಿ ಎಲ್ಲ ಪುಡಿ ಪುಡಿಯಾಗಿ ಎಣ್ಣೆ ಆಗಿ ಬರ್ತಾ ಇರುತ್ತೆ. ನಮ್ಮ ಭಾವನೆಗಳು, ನಮ್ಮ ಎಮೋಷನ್ಸು ಪುಡಿ ಪುಡಿ ಆಗೋದನ್ನು ನೋಡ್ತಾ ಇರ್ತೇವೆ. ತಿಲಪೀಡೈರಿವಾಕ್ರಮ್ಯ ಭೋಗೈರಜ್ಞಾನ ತಂಭವೈ. ಈ ಅಜ್ಞಾನದಿಂದ ಉಂಟಾದ ಭೋಗದಿಂದ ನಾವು ಒದ್ದಾಡುವುದು ಹಾಗೆ. ನೋಡಿ, ಎಳ್ಳು ಬೀಳುವಾಗ ಎಳ್ಳಿಗೆ ಗೊತ್ತಿರತ್ತಾ? ಅದು ಹಿಂಡಿ ಎಣ್ಣೆ ತೆಗೆದು ಬಿಡುತ್ತೆ. ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಮಾತ್ರ ನಾವು ಇದಾಗಿ ತಗೊಳ್ಬೇಕು. ದೃಷ್ಟಾಂತವಾಗಿ ನಮ್ಮ ಕ್ರಿಯೆಗಳು, ನಮ್ಮ ಇಚ್ಛೆಗಳು, ನಮ್ಮ ಬಯಕೆಗಳು, ನಮ್ಮ ಪ್ರೀತಿ, ನಮ್ಮ ಸ್ನೇಹ, ಯಾವುದೋ ಒಂದರ ಬಗ್ಗೆ ಮಾಡಬೇಕು ಅನ್ನುವ ಪ್ರೀತಿ ಎಲ್ಲ ಇರುತ್ತೆ. ಇದೆಲ್ಲ ತಿಲಪೀಡ, ಎಳ್ಳನ್ನ ನರುಗಿಸಿದ ಹಾಗೆ. ಕರ್ಮ ಯತ್ಕುರುತೆ ತೇತಾಂ ಅಹಂಕಾರ ಪರಿಗ್ರಹಂ ಕಾರ್ಯಕಾರಣ ಸಂಯೋಗೆ ಸಹೇತುರುಪಪಾದಿತಃ. ಅದರಿಂದಾಗಿ ಆ ಸ್ನೇಹ, ನಾನು ಈ ಕೆಲಸವನ್ನು ಮಾಡಬೇಕು ಅಂತನ್ನುವ ಒಂದು ಅಭಿಮಾನಪೂರ್ವಕವಾದ ಪ್ರೀತಿ, ನನಗೆ ಇದು ಒಗ್ಗಲ್ಲ ಅನ್ನುವ ದ್ವೇಷ, ಇವುಗಳಿಂದ ಈ ಕರ್ಮಚಕ್ರ ನಡೀತಾ ಇರುತ್ತೆ. ನಾತ್ಯೇತಿ ಕಾರಣಂ ಕಾರ್ಯಂ, ಅದೇ ಕರ್ಮಕ್ಕೆ ಕಾರಣ. ಕಾರಣವನ್ನು ಕಾರ್ಯ ಮೀರುವುದಿಲ್ಲ, ಕಾರ್ಯವನ್ನು ಕಾರಣ ಮೀರುವುದಿಲ್ಲ. ಕಾರ್ಯೇ ಹ್ಯನೂನ ಕರಣೇ ಕಾಲೋ ಭವತಿ ಕಾರಣಂ. ಅದರಿಂದಾಗಿ ಈ ಕೆಲಸ ಈ ಕಾಲದಲ್ಲಿ ಆಗಬೇಕು ಅಂತ ಒಂದಿರುತ್ತೆ. ಆ ಕಾಲ ಬರದ ಹೊರತು ಆಗೋದಿಲ್ಲ ಅದು. ಹೇತುಯುಕ್ತ ಪ್ರಕೃತಯ ವಿಕಾರಾಶ್ಚ ಪರಸ್ಪರಂ ಅನ್ಯೋನ್ಯಮಭಿವರ್ತಂತೆ ಪುರುಷಾಧಿಷ್ಠಿತಾಸ್ತಥಾ. ಹೇತುಯುಕ್ತ ಪ್ರಕೃತಯ, ಮೂಲ ಸ್ವಭಾವ, ಮನಸ್ಸಿನ ವಿಕಾರ, ಇವೆರಡೂ ಕೂಡ ಜೀವನನ್ನ ಸವಾರಿ ಮಾಡ್ತವೆ. ಸತ್ವರಜಸ್ತಾಮಸೈರ್ಭಾವೈ ಯುಕ್ತೋ ಹೇತು ಬಲಾನ್ವಿತಃ ಕ್ಷೇತ್ರಜ್ಞಮೇವಾನುಯಾತಿ ಪಾಂಸುರುವಾತೇರಿತೋ ಯಥಾ. ಕಾಲಕಾಲಕ್ಕೆ ಪ್ರಕೃತಿಯಲ್ಲಿ ಉಂಟಾಗುವ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಕೂಡಿ
ಜೀವ ಏನು ಮಾಡ್ತಾನೆ? ಕ್ಷೇತ್ರಜ್ಞ ಆಡಿಸಿದ ಹಾಗೆ ಆಡ್ತಾನೆ. ಪಾಂಸುರು ವಾತೇರಿತೋ ಯಥಾ, ಗಾಳಿಗೆ ಸಿಲುಕಿದ ಧೂಳು ಗಾಳಿ ಹೋಗುವ ಕಡೆ ಹೋದ ಹಾಗೆ. ನಸತೈ ಸ್ಪೃಶ್ಯತೆ ಭಾವೈ ನ ತೇನ ಮಹಾತ್ಮನ ಸರಜಸ್ಕೋರಜಸ್ಕಶ್ಚ ಸವೈವಾಯುರ್ ಯಥಾ ಭವೇತ್. ದೇವರು ಗಾಳಿಯ ಹಾಗೆ. ನಸತೈ ಸ್ಪೃಶ್ಯತೆ ಭಾವೈ, ಧೂಳು ಗಾಳಿಗೆ ಅಂಟಿತು ಅನ್ನೋದೇ, ಅಥವಾ ಗಾಳಿ ಧೂಳನ್ನು ಹಚ್ಚಿಕೊಂಡು ಮೆಚ್ಚಿಕೊಂಡಿದ್ದಾನೆ ಅನ್ನೋದೇ. ಗಾಳಿ ಎರಡೂ ರೀತಿಯಾಗಿರುತ್ತೆ. ಧೂಳನ್ನು ಒಯ್ಯತ್ತೆ, ಧೂಳನ್ನು ಒಯ್ಯದೆಯೂ ಇರುತ್ತೆ. ಆ ರೀತಿ ದೇವರು. ತಥೈತದಂತರಂ ವಿದ್ಯಾತ್ ಸತ್ವಕ್ಷೇತ್ರಜ್ಞಯೋರ್ಬುಧ ಅಭ್ಯಾಸಾತ್ ಸತತಂ ಯುಕ್ತೋ ನ ಗಚ್ಚೇತ್ ಪ್ರಕೃತಿಂ ಪುನಃ. ಇದನ್ನು ಒಬ್ಬ ಅರ್ಥ ಮಾಡಿಕೊಳ್ಬೇಕು. ಜೀವರ ಹಾಗೂ ದೇವರಿಗೆ ಇರುವ ವ್ಯತ್ಯಾಸ ಏನು ಅಂದರೆ, ದೇವರು ಯಾವುದಕ್ಕೂ ಅಂಟುಕೊಳ್ಳೋದಿಲ್ಲ, ಜೀವ ಗೊತ್ತಿಲ್ಲದೆ ಒಂದಕ್ಕೆ ಅಂಟುಕೊಳ್ತಾನೆ. ಇದರ ಒಂದೇ ಒಂದು ದಾರಿ ಏನು ಅಂತಂದರೆ, ದೇವರ ಸಂಕಲ್ಪ ಅಂತ ಹೇಳಿ ಜೀವನವನ್ನು ಅನುಭವಿಸೋದು ಅಷ್ಟೇ. ಸಂದೇಹಮೇತಮುತ್ಪನ್ನಂ ಅಚ್ಛಿನದ್ ಭಗವಾನ್ ರುಚಿ ಯಥಾವತ್ತಾಂ ತಮೀಕ್ಷೇತ ಕೃತಲಕ್ಷಣ ಸಂವಿದಂ. ಈ ಸಂದೇಹ ಬಂದಾಗ ಭಗವಾನ್ ಋಷಿ, ದೇವರೇ ಆಗಾಗ ಬಂದು ಇದನ್ನು ತಿಳಿ ಹೇಳುತ್ತಾನೆ. ಅದನ್ನು ಹಾಗೇ ನೋಡಬೇಕು. ಬೀಜಾನ್ಯಗ್ನುಪದಗ್ಧಾನಿ ನರೋಹಂತಿ ತಥಾ ಪುನಃ ಜ್ಞಾನದಗ್ಧೈಸ್ತಥಾ ಕ್ಲೇಶೈಃ ನಾತ್ಮ ಸಂಬದ್ಧತೆ ಪುನಃ. ಆದರೆ ಒಂದು, ಅಗ್ನುಪದಗ್ಧಾನಿ ಬೀಜಾನಿ, ಬೆಂಕಿಯಲ್ಲಿ ಸುಟ್ಟ ಬೀಜಗಳು ಮತ್ತೆ ಮೊಳೆಯುವುದಿಲ್ಲ. ಆ ರೀತಿ ಜ್ಞಾನವೆಂಬ ಬೆಂಕಿಯಿಂದ ಸುಟ್ಟ ಮನಸ್ಸುಗಳು ಮತ್ತೆ ಮೊಳೆಯುವುದಿಲ್ಲ. ಜ್ಞಾನವೆಂಬ ಬೆಂಕಿಯಿಂದ ಸುಟ್ಟು ಹೋಗಬೇಕು ಬಯಕೆಗಳು. ನಿವೃತ್ತಿ ಲಕ್ಷಣೋ ಧರ್ಮೋ ಯೇಷಾಂ ಸಮುಪಪದ್ಯತೆ ತೇಷಾಂ ವಿಜ್ಞಾನ ನಿಷ್ಠಾನಾಂ ಅನ್ಯತ್ ತತ್ವಂ ನ ರೋಚತೆ. ಅದಕ್ಕೆ ನಿವೃತ್ತ ಧರ್ಮ ಅಂತ. ನಿವೃತ್ತ ಧರ್ಮ ಅಂದರೆ ಬಯಕೆ ಇಲ್ಲದೆ ದೇವರ ಸಂಕಲ್ಪ ಹೇಗೋ ಹಾಗೆ ಅಂತ ಕೆಲಸ ಮಾಡಿಕೊಂಡು ಹೋಗೋದು, ಜ್ಞಾನದಲ್ಲಿ ನಿಷ್ಠನಾಗಿರೋದು ಇರಬೇಕು. ವಿಜ್ಞಾನ ನಿಷ್ಠನಾದವನಿಗೆ ಬೇರೆಯ ಕಡೆ ಸೆಳೆತ ಕಡಿಮೆ, ಅದನ್ನೇ ವೈರಾಗ್ಯ ಅಂತಾರೆ. ಜ್ಞಾನ ಹೆಚ್ಚಿದಷ್ಟು ವೈರಾಗ್ಯ ಮೂಡುತ್ತೆ. ಅಂದರೆ ಬೇರೆ ಕಡೆಗೆ ಆಸಕ್ತಿ ಬರೋಲ್ಲ, ಅಷ್ಟೇ ಸಾಕು ಅಂತ ಅನ್ನಿಸ್ಬಿಡುತ್ತೆ. ಸಾಕು. ಆ ಸಾಕು ಅಂತ ಬರುತ್ತಲ್ಲ, ಅದಿನ್ನೂ ದೊಡ್ಡದಾಗ್ತಾ ಹೋಗಬೇಕು. ದೇವರ ಬಗ್ಗೆ ಮಾತ್ರ ಬಯಕೆ ಬೆಳೀತಾ ಹೋಗಬೇಕು. ಜ್ಞಾನದಲ್ಲಿ ರತಿ ಜಾಸ್ತಿ ಆಗಬೇಕು ಅಷ್ಟೇ. ಹಾಗಂತ ಕರ್ಮಗಳನ್ನು ಬಿಡೋ ಅಗತ್ಯ ಇಲ್ಲ. ಕರ್ಮ ಅಂದರೆ ಕರ್ತವ್ಯ. ಕರ್ತವ್ಯ ಇನ್ ದ ಸೆನ್ಸ್ ತೀರಾ ಮಾಡಲೇಬೇಕಾದದ್ದು. ಮದುವೆ ಆಗ್ಬಿಟ್ಟಿರ್ತಾನೆ, ಮಧ್ಯದಲ್ಲಿ ಉತ್ಕಟವಾದ ವೈರಾಗ್ಯ ಬಂತು ಅಂದರೆ ಬಿಟ್ಟು ಹೋಗಬಹುದು. ಇಲ್ಲ ಅಂದರೆ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಅದನ್ನೇ ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಜನಕಾದಿಗಳ ತರಹ ಅಪ್ಪ, ಜನಕಾದಿಗಳು ರಾಜ್ಯವನ್ನು ಆಳ್ತಾ ವೈರಾಗ್ಯನಿಷ್ಠರಾಗಿ ಭಗವನ್ನಿಷ್ಠರಾಗಿಯೂ ಇದ್ರು. ಆ ರೀತಿ ನೀನು ನಿನ್ನ ಆಶ್ರಮಕ್ಕೆ ಉಚಿತವಾದ ಯುದ್ಧವನ್ನು ಮಾಡ್ತಾ, ನಿನ್ನ ಆಶ್ರಮಕ್ಕೆ ಉಚಿತವಾಗಿ ಗೃಹಸ್ಥನಾಗಿದ್ದು, ನಿನ್ನ ವರ್ಣಕ್ಕೆ ಉಚಿತವಾಗಿ ಯುದ್ಧವನ್ನು ಮಾಡ್ತಾ ನನ್ನಲ್ಲಿಯೂ ನೆಲೆಗೊಳ್ಳಬೇಕು ಅಂತ. ಕರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ,
ಅದು ದೇವ್ರಿಗೆ ಗೊತ್ತು ಅದು ಯಾವಾಗ ಮಾಡಿಸ್ಬೇಕು ಅಂತ. ಎಲ್ಲವನ್ನು ಬಿಟ್ಟು ಹೋಗಲಿಕ್ಕೆ ಪಕ್ವವಾದ ಅವಸ್ಥೆಯನ್ನು ತಂದು ಕೊಡ್ತಾನೆ. ಅಲ್ಲಿ ತನಕ ಎರಡು ಬ್ಯಾಲೆನ್ಸ್ ಮಾಡಬೇಕು. ದುರ್ಲಭ ವೇದ ವಿದ್ವಾಂಸೋ ವೇದಾಂತೇಚು ವ್ಯವಸ್ಥಿತಾ ಪ್ರಯೋಜನಂ ಮಹತ್ವಂಚ ಮಾರ್ಗಮಿಚ್ಛಂತಿ ಸತ್ಕೃತಂ. ವೇದ ವಿದ್ವಾಂಸ, ವೇದವನ್ನು ತಿಳಿದವರು ದುರ್ಲಭರು. ವೇದ ತಿಳಿದವರು ಬಹಳ ಜನ ಇದ್ದಾರಲ್ಲ ಅಂದರೆ ವೇದಾಂತೇಚು ವ್ಯವಸ್ಥಿತಾ ವೇದ ವಿದ್ವಾಂಸ ದುರ್ಲಭ. ವೇದಾಂತದಲ್ಲಿ ನೆಲೆಗೊಂಡ ವೇದ ವಿದ್ವಾಂಸರು ದುರ್ಲಭರು. ಅದು ಪಾಯಿಂಟ್. ವೇದ ವಿದ್ವಾಂಸರು ಇರ್ತಾರೆ, ವೇದಾಂತ ಇಂಟ್ರೆಸ್ಟೇ ಇರಲ್ಲ. ಅರ್ಥ ಎಲ್ಲ ಬೇಕಾ? ಇಲ್ಲಪ್ಪ, ಈ ಕರ್ಮ ಮಾಡಿದ್ರೆ ಆಯ್ತು, ಈ ಕರ್ಮ ಮಾಡಿ ಅದು ಮಾಡಿ ಇದು ಮಾಡಿ ಇದು ಮಾಡಬೇಡಿ ಇದು ಮಾಡಬೇಡಿ, ಅದರಲ್ಲೇ ಜೀವ ಹೋಗುತ್ತೆ ಅವ್ರದ್ದು. ಇದಿಷ್ಟು ಅಂತ ಹೇಳಿ ಅವರಿಗೆ ಸಾಕು ಅಂತ ಅನ್ಸಲ್ಲ. ದುರ್ಲಭಾ ವೇದ ವಿದ್ವಾಂಸ ವೇದಾಂತೇತು ವ್ಯವಸ್ಥಿತ. ಇನ್ನು ಕೆಲವರು ಇರ್ತಾರೆ ವೇದಾಂತದಲ್ಲಿಯೇ ತೊಡಗಿರಲ್ಲ, ಅದರಲ್ಲಿ ಯಾವುದೋ ಶಾಸ್ತ್ರಗಳು ಅದು ಇದಕ್ಕೆ ವಿರುದ್ಧವಾಗಿರುತ್ತೆ, ಅದು ಅವ್ರಿಗೆ ಗೊತ್ತಾಗಿರಲ್ಲ. ಹೋಗ್ತಾ ಇರ್ತಾರೆ, ಭಾರಿ ಭಕ್ತಿಯಿಂದ ಓದ್ತಾ ಇರ್ತಾರೆ. ನಿಮಗೊಂದು ತಮಾಷೆ ಹೇಳ್ತೇನೆ. ನಮ್ಮ ಸಂಬಂಧಿಕರೇ ಅವರು, ಬೇರೆ ಯಾರೂ ಅಲ್ಲ. ಅವರಿಗೆ ದಾನ ಮಾಡಬೇಕು. ಏನು? ಒಳ್ಳೆ ತರ್ಕ ವಿದ್ವಾಂಸರು, ಅವ್ರಿಗೆ ದಾನ ಮಾಡಬೇಕು. ಅಯ್ಯೋ ರಾಮ, ತರ್ಕ ವೈದುಷ್ಯವೇ ದಾನಕ್ಕೆ ಮಾಪಕ? ಅಲ್ಲ. ಆದರೆ ಜನ ಹಾಗೆ ಅನ್ಕೊಂಡಿರ್ತಾರೆ, ಅಷ್ಟು ಭಕ್ತಿಯಿಂದ ಓದ್ತಾ ಇರ್ತಾರೆ. ವೇದಾಂತದಲ್ಲಿ ಉಪನಿಷತ್ತು, ವೇದಾಂತ ಅಂದರೆ ಉಪನಿಷತ್ತು, ವೇದವನ್ನು ನಿರ್ಣಯ ಮಾಡುವ ಯಾವುದೇ ಮಹಾಭಾರತಾದಿ ಗ್ರಂಥಗಳು, ವೇದ ವಿದ್ವಾಂಸರೂ ಆಗಿ ವೇದಾಂತದಲ್ಲಿಯೂ ನೆಲೆಗೊಂಡವರೇ ದುರ್ಲಭರು. ಹಾಗಿದ್ದರೆ ಸತ್ಕೃತಂ ಮಾರ್ಗಮಿಚ್ಛಂತಿ, ಮುಖ್ಯ ಪ್ರಾಣ ಹಿಡಿದ ದಾರಿಯನ್ನ ಹಿಡಿತಾರೆ. ಸದಿತಿ ಪ್ರಾಣ ಅಂತ ಉಪನಿಷತ್ತು. ಸದಿತಿ ಪ್ರಾಣ ತೀತ್ಯನ್ನಂ ಯಮಿತ್ಯಸಾವಾದಿತ್ಯ ಅಂತ ಛಂದೋಗೋಪನಿಷತ್ತು. ಸತ್ಕೃತಂ, ಮುಖ್ಯ ಪ್ರಾಣ ಹಿಡಿದ ದಾರಿಯನ್ನ ಹಿಡಿತಾರೆ. ಸದ್ಭಿರಾಚರಿತತ್ವಾತ್ ವೃತ್ತಮೇತದಗರಹಿತಂ ಇಯಂ ಸಾ ಬುದ್ಧಿರನ್ಯೈವ ಯಯಾಯಾತ್ ಪರಾಂ ಗತಿಂ. ಸದ್ಭಿ ಆಚರಿತತ್ವಾತ್ತು, ಸಜ್ಜನರು ಇದೇ ದಾರಿಯಲ್ಲಿ ಸಾಗಿದ್ದಾರೆ, ವೇದಶಾಸ್ತ್ರದ ದಾರಿಯಲ್ಲಿ ಸಾಗಿದ್ದಾರೆ. ಅದರಿಂದಾಗಿ ಏತದ್ವೃತ್ತಂ, ಈ ನಡೆ ಅನ್ನೋದು ಅಗರ್ಹಿತಂ, ನಿಂದ್ಯವಾದದ್ದಲ್ಲ. ಇಯಂತ ಬುದ್ಧಿರನ್ಯೈವ, ಈ ದೇಹ ಬೇರೆ, ಆತ್ಮ ಬೇರೆ, ಮನಸ್ಸು ಬೇರೆ. ಮನಸ್ಸು ಅನ್ನೋದು ಇನ್ಸ್ಟ್ರುಮೆಂಟು ಜ್ಞಾನಕ್ಕೆ, ಆತ್ಮ ಅನ್ನೋದು ಯೋಚನೆ ಮಾಡುತ್ತೆ, ಆತ್ಮಕ್ಕೆ ಯೋಚನೆ ಮಾಡುವ ಶಕ್ತಿ ಇದೆ ಅಂತ ಯಾರು ತಿಳ್ಕೊಂಡಿರ್ತಾರೆ ಅದರಿಂದ ಪರಗತಿಗೆ ಹೋಗಬಹುದು. ಆತ್ಮ ಸುಖ ಯಾವುದು ಅನ್ನೋದು ಹುಡುಕಬೇಕು, ಪರಗತಿಗೆ ಹೋಗ್ತಾನೆ. ಶರೀರವಾನುಪಾದತ್ತೆ ಮೋಹಾತ್ ಸರ್ವಂ ಪರಿಗ್ರಹಂ ಕಾಮಕ್ರೋಧಾದಿಭಿರ್ಭಾವೈ ಯುಕ್ತೋ ರಾಜಸತಾಮಸೈ. ಶರೀರವುಳ್ಳವ ಮೋಹದಿಂದ ಎಲ್ಲವನ್ನ ನನ್ನದು ಅಂತ ಅಂದುಕೊಳ್ತಾನೆ. ನನ್ನದು ಅಂತ ಅಂದುಕೊಂಡಾಗ ಕಾಮಕ್ರೋಧಾದಿ ಭಾವಗಳಿಂದ ಕೂಡ್ತಾನೆ. ಆಗ ನಿರಂತರವಾಗಿ ಕರ್ಮಗಳನ್ನು ಮಾಡ್ತಾನೆ, ಒಳ್ಳೆಯ ಲೋಕಗಳನ್ನು ಹೊಂದೋದಿಲ್ಲ. ಇದು ಪ್ರಾಬ್ಲಮ್. ನಾ ಶುದ್ಧಮಾಚರೇತ್ ತಸ್ಮಾತ್ ಅಭೀಪ್ಸನ್ ದೇಹ ಯಾಪನಂ. ದೇಹ ಸಾಗಬೇಕು ಅಂತ ಹೇಳಿ ಅಶುದ್ಧವಾದ ಕರ್ಮಗಳನ್ನು ಮಾಡಬಾರದು. ಯಾಕೆ ಅಂದರೆ ಈ ದೇಹದಿಂದ ಮಾಡಿದ ಕರ್ಮ ಆತ್ಮಸುಖಕ್ಕೆ ಅಡ್ಡಿ ಬರಬಾರದು ಅನ್ನುವ ಎಚ್ಚರದಿಂದ.
ಈ ಶ್ಲೋಕ ಚಿನ್ನದಲ್ಲಿ ಕೆತ್ತಿಸಿ ಹಾಕ್ಕೊಳ್ಬೇಕಾದದ್ದು. ದೇಹಯಾಪನಮಭೀಪ್ಸನ್, ಬದುಕು ಸಾಗಿಸಬೇಕೆಂದು ಬಯಸಿ ಅಶುದ್ಧವಾದದ್ದನ್ನ ಮಾಡಬಾರದು. ಯಾಕೆ? ದೇಹದಿಂದ ಮಾಡಿದ ಕರ್ಮಗಳು ಆತ್ಮಕ್ಕೇನೆ ವಿರುದ್ಧ ಆಗಬಾರದಲ್ವಾ? ಅದಕ್ಕೆ. ಯಾಕೆ ಅಂದರೆ ಕರ್ಮಣೋ ವಿಚಯಂ ಕುರ್ವನ್, ಕರ್ಮಗಳ ಸುಳಿಗೆ ಸಿಲುಕಿ ಶುಭ ಲೋಕಗಳನ್ನು ಹೊಂದದಂತಾದೀತು. ಅದರಿಂದಾಗಿ ದೇಹಾತ್ಮ ಮನಸ್ಸುಗಳ ಸಮನ್ವಯ ಅವಶ್ಯ. ಆ ದೇಹಾತ್ಮ ಮನಸ್ಸುಗಳ ಸಮನ್ವಯಕ್ಕೆ ಶಾಸ್ತ್ರ ಓದಬೇಕು. ಶಾಸ್ತ್ರ ಯಾಕೆ ಓದಬೇಕು? ದೇಹ, ಆತ್ಮ, ಮನಸ್ಸು ಇವುಗಳ ಸಮನ್ವಯಕ್ಕಾಗಿ ಓದಬೇಕು. ಲೋಹಯುಕ್ತಂ ಯಥಾ ಹೇಮ ವಿಪಕ್ವಂ ನ ವಿರಾಜತೆ ತಥಾ ಪಕ್ವ ಕಷಾಯಾಖ್ಯಂ ವಿಜ್ಞಾನಂ ನ ಪ್ರಕಾಶತೆ. ಬೇರೆ ಬೇರೆ ಲೋಹಗಳಿಂದ ಮಿಶ್ರಿತವಾದ ಬಂಗಾರ ಚೆನ್ನಾಗಿ ಕಾಯಿಸದೇ ಇದ್ದಾಗ ಹೊಳೆಯುವುದಿಲ್ಲ. ಚೆನ್ನಾಗಿ ಕಾಯಿಸಿದಾಗ ಕಿಟ್ಟ ಅಂತ ಕರೀತಾರೆ. ಕಿಟ್ಟ ಅಂದ್ರೆ ಲೋಹಮಲ. ಗೊತ್ತಾಯ್ತಾ? ಕೃಷ್ಣಮೂರ್ತಿಯನ್ನು ಕಿಟ್ಟ ಅಂತ ಕರಿಬೇಡಿ. ಕನ್ನಡದಲ್ಲಿ ಕರಿತೀವಿ ಅಂತ ಇಟ್ಕೊಳ್ಳಿ. ಕಿಟ್ಟ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಲೋಹಮಲ ಅಂತ ಅರ್ಥ ಇದೆ. ಅಲ್ಲ, ನಾಳೆಯಿಂದ ನಾವು ಕಿಟ್ಟಿ ಕಿಟ್ಟಿ ಅಂತ ಕರಿತಾ ಇದ್ದದ್ದನ್ನ ಬಿಡಬೇಕಾ ಅಂದ್ರೆ ಬಿಡಬೇಡಿ, ಒಂದು ಗೊತ್ತಿರಲಿ ಅಷ್ಟೇ. ಲೋಹಮಲ, ಲೋಹಯುಕ್ತವಾದ ಬಂಗಾರ ಚೆನ್ನಾಗಿ ಕಾಯಿಸದೇ ಇದ್ದಾಗ ಬೆಳಗುವುದಿಲ್ಲ. ಬೆಂಕಿಯಲ್ಲಿ ಚೆನ್ನಾಗಿ ಕಾಯಿಸಿದಾಗ ಆ ಮಿಶ್ರಿತವಾದ ಲೋಹಗಳೆಲ್ಲ ಬಿಟ್ಟುಕೊಂಡು ಶುದ್ಧವಾದ ಬಂಗಾರ ಹೊಳೆಯುತ್ತೆ. ಆ ರೀತಿ ಆತ್ಮಜ್ಞಾನವೂ ಕೂಡ ಜ್ಞಾನವೆಂಬ ಬೆಂಕಿಯಲ್ಲಿ ಬೇಯದಿದ್ದಾಗ ಹೊಳೆಯುವುದಿಲ್ಲ. ತಥಾ ಅಪಕ್ವ ಕಷಾಯಾಖ್ಯಂ ವಿಜ್ಞಾನಂ ನ ಪ್ರಕಾಶತೆ. ಇಷ್ಟು 70 ಆಯ್ತು. ಇನ್ನೂ ಇದೆ, ಅದನ್ನು ನಾವು ಸೋಮವಾರ ನೋಡೋಣ. ನಾಳೆ ಒಂದು ಪ್ರಾಯೋಗಿಕ ಶಿಬಿರ. ಬಹಳ ಜನರಿಗೆ ನಾವು ಹೇಳಲಿಕ್ಕಾಗಲಿಲ್ಲ. ಕಾರಣ ಏನು ಅಂದರೆ ಪ್ರಾಯೋಗಿಕ ಶಿಬಿರ ಒಮ್ಮೆ ಮಾಡಿ ನೋಡೋಣ. ನಮ್ಮ ಕೈನಲ್ಲಿ ಶಕ್ತಿ ಇದೆಯೋ ಇಲ್ಲವೋ, ಏನೇನಾಗತ್ತೆ ಅಂತ ಗೊತ್ತಿಲ್ಲ. ನಮಗೆ ವಸ್ತುತಃ ನಮ್ಮ ಸ್ವಾಮಿಗಳ ಬೆಂಬಲ ಇದೆ. ಅವರ ಆಸರೆಯಲ್ಲಿ ಏನು ಬೇಕಾದ್ರೂ ಮಾಡಬಹುದು. ಆದರೆ ತರಾತುರಿಯಲ್ಲಿ ನಾವು ತೀರ್ಮಾನ ತಗೊಂಡು ಇದು ಪ್ರಯೋಗ ಅಂತ, ನಮಗೊಂದು ರೀತಿ ರಾಜಾಶ್ರಯ ನಮ್ಮ ಚಿಕ್ಕ ಅದುಮಾರು ಸ್ವಾಮಿಗಳದ್ದು. ಆದರೆ ಮಾಡ್ಲಿಕ್ಕೆ ಹೊರಟಿದ್ದೀವಿ. ನೋಡೋಣ, ನಾಳೆ ನಮ್ಮ ಸಾಮರ್ಥ್ಯ ಏನೋ ಅದು ನೋಡಿಕೊಂಡು ಮುಂದಿನ ದಿವಸಗಳಲ್ಲಿ 1-2 ದಿವಸಗಳ ಶಿಬಿರವನ್ನು ಮಾಡೋದು ಅಂತ. ನಾಳೆ ಒಂದು ಸಾಂಕೇತಿಕವಾಗಿ ಸದಾಚಾರ ಸ್ಮೃತಿಯ ಚಿಂತನೆ, ಆಮೇಲೆ ಸಂಧ್ಯಾವಂದನೆಯಲ್ಲಿ ಬಳಸುವ ಕೆಲವು ಮಂತ್ರಗಳ ಚಿಂತನೆ. ಎಲ್ಲ ಆಗದೇ ಇರಬಹುದು. ಕೆಲವು ಮಂತ್ರಗಳ ಚಿಂತನೆ ಅಥವಾ ಒಂದು ಪುರುಷ ಸೂಕ್ತದ ಚಿಂತನೆ ಸಂಕ್ಷಿಪ್ತವಾಗಿ ಸಂಜೆ ಮಾಡೋಣ ಅಂತ ಇದ್ದೇವೆ. ನಮ್ಮ ಮಹೇಂದ್ರ ಮತ್ತು ಮಂಜುನಾಥ ನಾಯಕರ ಒತ್ತಾಸೆ ಇದಕ್ಕೆ ಕಾರಣ. ನೋಡೋಣ, ನಾಳೆ ಯಶಸ್ವಿ ಆಗತ್ತೆ ಅಂತ ಭರವಸೆ ಇದೆ. ಯಶಸ್ವಿ ಆಯಿತು ಅಂತಂದ್ರೆ 2 ದಿವಸ ಅವಾಗವಾಗ ಮಾಡ್ತಾ ಇರಬೇಕು ಅಂತ ಒಂದಿದೆ. ಯಶಸ್ವಿ ಆಗದೆ ಹೋದ್ರೂ ಮಾಡ್ತೀವಿ, ಯಶಸ್ವಿ ಆಗದೆ ಹೋದ್ರೂ ಯಶಸ್ಸಿಗಾಗಿ ಮಾಡ್ತೀವಿ. ನಾಳೆ ಅದು ಬಹಳ ತರಾತುರಿಯಲ್ಲಾಯಿತು, ಹೀಗಾಗಿ ಬಹಳ ಜನರಿಗೆ ಹೇಳಲಿಕ್ಕಾಗಲಿಲ್ಲ. ನಾಳೆ ಬೆಳಗ್ಗಿನಿಂದ ರಾತ್ರಿಯ ತನಕ ಆ ಶಿಬಿರದಲ್ಲಿ ನಾನಿದ್ದೇನೆ. ಆದರೆ ಅದರಲ್ಲಿ ಲೈವ್ ಇಲ್ಲ. ಕಾರಣ ಏನು ಅಂತಂದರೆ ಅದರಲ್ಲಿ ಸಂವಾದಾತ್ಮಕವಾದ ಚಿಂತನೆ ಮತ್ತು ಸದಾಚಾರ ಸ್ಮೃತಿಯ ಪಾಠ ಅನುಪಾಠ ಇದೆ. ಅದನ್ನು ಸದಾಚಾರ ಸ್ಮೃತಿಯನ್ನು ಹೇಳಿ ಅದು ಪಾರಾಯಣ ಮಾಡಿಸಿ ಮತ್ತೆ ಮುಂದುವರಿಯೋದು, ಆ ತರಹ ಇದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಹೇಳ್ತೇವೆ.
ಮುಂದಿನ ದಿನಗಳಲ್ಲಿ ಅದನ್ನು ಇನ್ನಷ್ಟು ಚೆನ್ನಾಗಿ ಮಾಡಿಸುವ ಅಂತ ಇದೆ. ಹಾಗಾಗಿ ನಾಳೆ ಯಾವುದೂ ಲೈವ್ ಇರಲ್ಲ. ಬೆಳಗ್ಗೆ ಬ್ರಹ್ಮಸೂತ್ರ ಭಾಷ್ಯದಿಂದ ಹಿಡಿದು ಯಾವುದು ಲೈವ್ ಇರಲ್ಲ. ಶಿಬಿರ ಇರೋದ್ರಿಂದ ನಿಮಗೆ ಮೊದಲೇ ತಿಳಿಸದ ನನ್ನ ಸೋಮಾರಿತನವನ್ನು ನೀವೆಲ್ಲ ಕ್ಷಮಿಸ್ತೀರಾ ಅಂತ ಅಂದುಕೊಂಡಿದ್ದೇನೆ. ಸ್ವಲ್ಪ ನಾನು ಉತ್ಸಾಹದಿಂದ ಏನು ಮುಂದುವರೆದಿರಲಿಲ್ಲ, ಆದರೆ ಇದು ಕಡೆಗೆ ಬಂದಾಗ ಮಾಡ್ತಾ ಇದ್ದೇವೆ. ಅದರಿಂದಾಗಿ ನನ್ನ ಸೋಮಾರಿತನವನ್ನು ಎಲ್ಲರೂ ಕ್ಷಮಿಸಿ, ನಾಳೆ ಒಂದು ದಿವಸ ಈ ಚಿಂತನೆಯನ್ನು ಬಿಟ್ಟಿರೋದು ನಿಮಗೆಲ್ಲ ಕಷ್ಟ ಅಂತ ಗೊತ್ತಿದೆ. ನಾಳೆ ರಾಮಾಯಣ ಇರೋಲ್ಲ, ಆದರೆ ನಾಡಿದ್ದಿರುತ್ತೆ. ಭಾನುವಾರ ಇರುತ್ತೆ ಸಂಜೆಯ ರಾಮಾಯಣದ ಚಿಂತನೆ, ಉಳಿದದ್ದೆಲ್ಲ ಇರುತ್ತೆ. ಕೃಷ್ಣಾರ್ಪಣಮಸ್ತು. ಮತ್ತೆ ಭಾನುವಾರ ನೋಡೋಣ.